ಅದನ್ನು ಅವತ್ತು ಪಿ ವಿ ಶ್ರೀನಿವಾಸ ಆಡಬೇಕಾಯಿತು. ಅವ್ರಿಗೇನೋ ಸಂದರ್ಭ ಬಂದು ಅವರು ಹಾಡೋಕ್ಕಾಗಲಿಲ್ಲ. ಇಲ್ಲ ನೀವೇ ಯಾಕೆ ಆಡಬಾರ್ದು ಅಂತ ಅವ್ರಿಗೆ ಒತ್ತಾಯ ಮಾಡಿ ಆಡಿಸ್ಬಿಟ್ರು. ಆ ಹಾಡು ಎಷ್ಟು ಪಾಪ್ಯುಲರ್ ಆಗೋಯ್ತು. ಆಮೇಲೆ ರಾಜ್ಕುಮಾರ್ ಅವರು ಎಲ್ಲ ಚಿತ್ರಗಳಲ್ಲೂ ಅವರೇ ಹಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅವರು ಒಂದು ಸಿನಿಮಾದಲ್ಲಿ ನಾದಮಯ ಅಂತ ಒಂದು ಹಾಡು ಹಾಡೋದಿಲ್ಲ, ಆ ಹಾಡಿಗೆ ಅವ್ರಿಗೆ ನ್ಯಾಷನಲ್ ಅವಾರ್ಡು. ಇದು ಜನ್ಮದ ಜೋಡಿ ಸಿನಿಮಾದಲ್ಲಿ ನನಗೂ ಒಂದು ಪಾತ್ರದ ಅವಕಾಶ ಸಿಕ್ತು. ಆವಾಗಲೂ ಭೇಟಿ ಆಗ್ತಾಯಿದ್ದು. ಹೋದೆ ಮನೆಗೆ ಹೋದಾಗ ಪಾರ್ವತಮ್ಮ ಇದ್ದರು. ಅವ್ರಿಗೆ ಎಲ್ಲ ಹೇಳಿದೆ, ವಿಜ್ಞಾಪನೆ ಮಾಡ್ಕೊಂಡು ಇದೆ ಕುವೆಂಪು ನಾಟಕೋತ್ಸವ ಇದೆ. ಆವಾಗ ಕುವೆಂಪು ಅವರು ಇದ್ದಾಗ ಕುವೆಂಪು ಅವರು ಅವರ ನಾಟಕಗಳು ಮಾಡ್ತಾಯಿದ್ದೀವಿ, ಅವ್ರ ಮನೆಗೆ ಇವ್ರನ್ನ ಕರ್ಕೊಂಡೋಗಿ ಅವಾಗ ಇಬ್ಬರಿಗೂ ಕರ್ನಾಟಕ ರತ್ನ ಪ್ರಶಸ್ತಿ ಹೇಳಿದ್ರು. ನನಗೆ ಆ ಸಂದರ್ಭ ನೋಡಿದಾಗ ಎಲ್ಲೋ ಗರ್ಭಗುಡಿಯಿಂದ ಒಂದು ದೇವರೇ ಈಚೆ ಬಂದು ನಮ್ಮ ಹತ್ರ ಬಂದಂಗೆ ನನಗೆ ಅನ್ನಿಸ್ಬಿಡ್ತು ಅಂತ. ಅಷ್ಟು ನೋಡಿ, ಅಷ್ಟು ಪ್ರೀತಿ, ಅಷ್ಟು ಗೌರವ ಕುವೆಂಪು ಅಂತಂದರೆ. ಕರ್ನಾಟಕ ಕುವೆಂಪು ಅವರಿಗೆ ಕೊಟ್ಟ ಮೇಲೆ ಎರಡನೇ ದಿವಸ ಅದೊಂದು ಇವತ್ತಿಗೂ ನನಗೆ ಸಂತೋಷ. ನನ್ನ ಕದಂಬ ರಂಗವೇದಿಕೆಯ ಒಂದು ನಾಟಕೋತ್ಸವನ ಉದ್ಘಾಟನೆ ಮಾಡಿದಾರಲ್ಲ ಅನ್ನೋ ಹೆಮ್ಮೆ ನನಗಿದೆ. ಹಾಡೋದು ಅಂದರೆ ಅವರಿಗೆ ಅವರ ಕಂಪನಿಯ ನಾಟಕಗಳಲ್ಲಿ ಹಾಡ್ತಿದ್ರಲ್ಲ ಹಾಡುಗಳು ಅಂಥವನ್ನೆಲ್ಲ ಅವರು ಈ ಪರಮಶಿವಂ ಅಂತ ದೊಡ್ಡ ಇವರವರು ಕಂಪನಿಯಲ್ಲಿ ಇದ್ದಂಥವ್ರು, ನಾಗರತ್ನಮ್ಮ ಅಂತ ಅವರ ಸಹೋದರ, ಅವರು ಗುಬ್ಬಿಗಂನಲ್ಲಿ ಇದ್ದಂಥವ್ರು. ಅವರು ಭಾಳ ಅದ್ಭುತವಾದ ರಂಗಭೂಮಿಯ ಸಂಗೀತ, ಈ ನಾಟಕದ ಹಾಡುಗಳನ್ನ ಹಾಡೋದ್ರಲ್ಲಿ ಎಕ್ಸ್ಪರ್ಟ್ ಅವರು. ಅವ್ರನ್ನ ಮನೆಗೆ ಕರೆಸ್ಕೊಂಡು ಕೂಡಿಸ್ಕೊಂಡು ಬೇಜಾರಾದಾಗ ಅವ್ರನ್ನ ಹಾಡುಗಳನ್ನ ಹಾಡ್ತಾ ಜೊತೆಗೆ ಇವರು ಹಾಡಿಕೊಂಡು ಆಸ್ವಾದನೆ ಮಾಡ್ತಾ ಇದ್ದಂಥ ಕಾಲ ಒಂದಿತ್ತು ಅವ್ರದ್ದು. ಆಮೇಲೆ ಉಮೇಶ್ ಅಂತ ಕಾಮಿಡಿಯನ್ ಉಮೇಶ್ ಇದ್ದಾರಲ್ಲ, ಅವರನ್ನ ಕರೆಸ್ಕೊಂಡು ಅವ್ರ ಮನೆಯಲ್ಲಿ ಹಾರ್ಮೋನಿಯಮು ನುಡಿಸಿಸ್ಕೊಂಡು ಅವರು ಹಾಡುಗಳನ್ನ ಕೇಳ್ತಾ ಆನಂದ ಪಡ್ತಾಯಿದ್ರು ಅವರು. ಹಾಗೆ ಅವರು ನಿಜ ಅವರು ಒಳ್ಳೆ ಗಾಯಕರಾದ್ರಲ್ಲ. ಆಮೇಲೆ ಎಲ್ಲೋ ಅನಿವಾರ್ಯ ಆದೂ ಸಂಪತ್ತಿಗೆ ಸವಾಲು ಅನ್ನೋ ಚಿತ್ರದಲ್ಲಿ ಎಲ್ಲೋ ಒಂದು ಸಂದರ್ಭದಲ್ಲಿ ಅರ್ಜೆಂಟಾಗಿ ಒಂದು ಹಾಡು ರೆಕಾರ್ಡ್ ಆಗಬೇಕಾಯ್ತು, ಆ ಎಮ್ಮೆ ಹಾಡು. ಅದನ್ನು ಅವತ್ತು ಪಿ ವಿ ಶ್ರೀನಿವಾಸ ಆಡಬೇಕಾಯಿತು. ಅವ್ರಿಗೇನೋ ಸಂದರ್ಭ ಬಂದು ಅವರು ಹಾಡೋಕ್ಕಾಗಲಿಲ್ಲ. ಅದು ಆವತ್ತೇ ರಿಕಾರ್ಡಿಂಗ್ ಆಗಲೇಬೇಕಾದ ಅನಿವಾರ್ಯತೆ ಇತ್ತು. ಹಾಗೆ ಜಿ ಕೆ ವೆಂಕಟೇಶ್ ಅವರು ಮ್ಯೂಸಿಕ್ ಡೈರೆಕ್ಟರು, ಇಲ್ಲ ನೀವೇ ಯಾಕೆ ಆಡಬಾರ್ದು ಅಂತ ಅವ್ರಿಗೆ ಒತ್ತಾಯ ಮಾಡಿ ಆಡಿಸ್ಬಿಟ್ರು. ಆ ಹಾಡು ಎಷ್ಟು ಪಾಪ್ಯುಲರ್ ಆಗೋಯ್ತು. ಆಮೇಲೆ ರಾಜ್ಕುಮಾರ್ ಅವರು ಎಲ್ಲ ಚಿತ್ರಗಳಲ್ಲೂ ಅವರೇ ಹಾಡೋದಕ್ಕೆ ಪ್ರಾರಂಭ ಮಾಡಿಬಿಟ್ರು. ಅದಕ್ಕೆ ಮೊದಲು ಹಿಂದೆ ಒಂದು ಸಿನಿಮಾದಲ್ಲಿ ಹಾಡಿದರು, ಮಹಿಷಾಸುರ ಮರ್ದಿನಿಲಿ ಹಾಡು ಹಾಡಿದರು ರಾಜ್ಕುಮಾರ್ ಅವರು. ಹಾಡಿದ್ರೂ ಆಮೇಲೆ ಏನು ಹಾಡೋಕ್ಕೆ ಹೋಗ್ತಿರ್ಲಿಲ್ಲ. ಇದು ಅಂತೂ ಈ ಹಾಡಾದಮೇಲೆ ಅವರು ಹಿಂದಿರುಗಿ ನೋಡಲೇ ಇಲ್ಲ. ಉತ್ತಮ ಗಾಯಕರಾದರು. ನ್ಯಾಷನಲ್ ಅವಾರ್ಡು ತೊಗೊಂಡ್ರು. ಅವರು ಒಂದು ಸಿನಿಮಾದಲ್ಲಿ ನಾದಮಯ ಅಂತ ಒಂದು ಹಾಡು ಹಾಡೋದ್ರಲ್ಲ, ಆ ಹಾಡಿಗೆ ಅವ್ರಿಗೆ ನ್ಯಾಷನಲ್ ಅವಾರ್ಡು. ನಾನು ಚಿಕ್ಕ ವಯಸ್ಸಿನಿಂದನೂ ಒಂದು ಕಮ್ಯುನಿಟಿಗೆ ಸೇರಿದಂಥ ಅವರು ರಾಜ್ಕುಮಾರ್ ಅವರು. ಆದರೂ ಅವರೆಲ್ಲೂ ಆ ಜಾತಿಯ ಒಂದು ಇದಿಟ್ಕೊಂಡಿರಲಿಲ್ಲ. ಅವರೆಲ್ಲರೂ ನಮ್ಮವರೇ ಅಂತ ಹೇಳೋರು ಅವರು. ನಮ್ಮ ಒಂದು ಸಮ್ಮೇಳನ ಮೈಸೂರಿನಲ್ಲಾಯಿತು 1962 ಅನಿಸುತ್ತೆ. ಆ ಸಮಯದಲ್ಲಿ ಹಳೇ ಎಕ್ಸಿಬಿಷನ್ ಗ್ರೌಂಡಲ್ಲೇ ಆಯಿತು. ಅಲ್ಲಿ ನಾನು ಪ್ರಪ್ರಥಮವಾಗಿ ಅವ್ರನ್ನ ಕಣ್ಣಾರೆ ಕಂಡಿದ್ದು. ಆಗಲೇ ನಾನು ಅವ್ರಿಗೆ ಮಾರು ಹೋಗ್ಬಿಟ್ಟೆ. ಯಾಕಂದರೆ ಆ ತೇಜಸ್ಸು ಇದು ಅದೆಲ್ಲ ನೋಡಿಬಿಟ್ಟು. ಆಮೇಲೆ ನನಗೆ ಇನ್ನೊಂದು ಸಲ ಅವರು ಭೇಟಿಯಾಗಿದ್ದೆ, ಎರಡನೇ ಸಲ ಇದೇ ನಮ್ಮ ಮೈಸೂರಿನ ಟೌನ್ ಹಾಲ್ನಲ್ಲಿ ನಮ್ಮ ಅಣ್ಣ ಅವರು ಒಂದು ಎಚ್ ಎಮ್ ನಾಯಕ ನಾಟಕ ಮಾಡ್ತಾಯಿದ್ರು. ಆ ನಾಟಕನ ಇವರು ನೋಡಲಿಕ್ಕೆ ಬಂದಿದ್ದರು. ಆರಾಮಾಗಿ ಕೂತ್ಕೊಂಡು ಅವರು ನೋಡಿದ್ರು. ಅವಾಗಷ್ಟು ಅವರ ಇನ್ನೂ ಅಷ್ಟು ತುಂಗಕ್ಕೆ ಹೋಗಿರಲಿಲ್ಲ. ಬಂದು ಅಲ್ಲಿ ಕೂತ್ಕೊಂಡು ಅವ್ರ ಪಕ್ಕನೇ ಕೂತ್ಕೊಳ್ಳೋ ಸೌಭಾಗ್ಯ ನನಗೆ ಸಿಕ್ತು. ಫೋಟೋನು ನಾನು ಇಟ್ಟಿದ್ದೀನಿ. ನಾನು ಜೊತೆ ಒಡನಾಡಿದ್ದು ಅವ್ರನ್ನೆಲ್ಲಾದರೂ ನಾವು ಮಾತಾಡ್ಸಿದ್ರು ಅಷ್ಟೇ, ಮಗು ಥರ ಮಾತಾಡೋರು ಅವರು. ಎಲ್ಲೂ ಅವರು ಆವಾಗಿರ್ಬೋದು, ಆ ಹಿಂದೆ ಅವರು ಪಾಪ್ಯುಲರ್ ಇಲ್ಲದೇ ಇರೋ ಟೈಮ್ನಲ್ಲಿ ಹೇಗಿದ್ದರೋ ಅವರು ಉತ್ತುಂಗಕ್ಕೆ ಹೋದಾಗಲೂ ಅದೇ ಧಾಟಿಲಿ ಅವರು ಮಾತಾಡ್ತಾಯಿದ್ರು. ಅಷ್ಟು ಆತ್ಮೀಯತೆ ಇತ್ತು. ಆಮೇಲೆ ಬರ್ತಾ 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 ಹೀಗೆ ಹಲವಾರು ಸಂದರ್ಭಗಳಲ್ಲಿ ಭೇಟಿ ಆಗ್ತಾಯಿದ್ರು. ಇದು ಜನ್ಮದ ಜೋಡಿ ಸಿನಿಮಾದಲ್ಲಿ ನನಗೂ ಒಂದು ಪಾತ್ರದ ಅವಕಾಶ ಸಿಕ್ತು. ಆವಾಗಲೂ ಭೇಟಿ ಆಗ್ತಾಯಿದ್ರು. ಭೇಟಿಯಾಗಿ ನನ್ನ ಬಗ್ಗೆನೇ ಒಂದು 4 ಲೈನು ಹೇಳಿದ್ದಾರೆ. ಇದರಲ್ಲಿ ಪುಸ್ತಕದಲ್ಲಿ ಅದನ್ನು ದಾಖಲೆ ಮಾಡಿದ್ದೀನಿ, ಅವ್ರು ಹೇಳಿದ ಮಾತನ್ನ. ಅದು ಅಷ್ಟು ಚೆನ್ನಾಗಿ ಯಾರ ಮನಸ್ಸು ನೋಯ್ತಾ ಇರಲಿಲ್ಲ. ಕಲಾವಿದರು ಅನ್ನೋದು ಗೊತ್ತಿರಲಿಲ್ಲ ನನಗೆ. ಆದರೂ ಆ ಪಾತ್ರ ಮಾಡಿದಾರಲ್ಲ, ಅದಕ್ಕೆ ನ್ಯಾಯ ಒದಗಿಸಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಅದು ನನಗೆ ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳಬೇಕು. ಆಮೇಲೆ ಎಲ್ಲೇ ಸಿಕ್ಕಿದ್ರು ನನ್ನ ಕದಂಬ ವೃಕ್ಷ ಅನ್ನೋರವರು, ಎಲ್ಲ ಕದಂಬ ವೃಕ್ಷ ಅಂತ ಕರೆಯೋರು. ಹಾಗಾಗಿ
ಒಂದು ಆತ್ಮೀಯತೆ ಇತ್ತು. ಆಮೇಲೆ ಹೀಗೆ ಅಲ್ಲಿ ಎಲ್ಲ ಅನೇಕ ಕಡೆ ಸಿಕ್ತಿದ್ರು. ಆಮೇಲೆ ನನಗೆ ಇನ್ನೊಂದು ಒಳ್ಳೆಯ ಅವಕಾಶ ಸಿಕ್ಕಿದ್ದು ಅಂದರೆ ಅವ್ರನ್ನ ನಾನು ಒಂದು ಮೈಸೂರಿನಲ್ಲಿ ಕುವೆಂಪು ನಾಟಕೋತ್ಸವನ ಹಮ್ಮಿಕೊಂಡಿದ್ದೆ. ಆ ಕುವೆಂಪು ನಾಟಕೋತ್ಸವನ 5 ದಿವಸ ಹಮ್ಮಿಕೊಂಡಿದ್ದೆ. ಅದರಲ್ಲಿ ಉದ್ಘಾಟನೆಗೆ ಯಾಕೆ ನಾನು ಇವ್ರನ್ನ ಕರಿಬಾರ್ದು ಅಂದ್ಬಿಟ್ಟು ನಾನು ಹೋದೆ. ಮನೆಗೆ ಹತ್ರ ಹೋದಾಗ ಪಾರ್ವತಮ್ಮ ಇದ್ದರು. ಅವ್ರಿಗೆ ಎಲ್ಲ ಹೇಳಿದೆ, ಬಿನ್ನಪ್ಪ ಮಾಡಿಕೊಂಡೆ, ಹಿಂಗಿದೆ ಕುವೆಂಪು ನಾಟಕೋತ್ಸವ ಇದೆ. ಆವಾಗ ಕುವೆಂಪು ಅವರು ಇದ್ದರು. ಆಗ ಕುವೆಂಪು ಅವರು ಅವರ ನಾಟಕಗಳು ಮಾಡ್ತಾಯಿದ್ದೀವಿ. ಅವ್ರ ಮನೆಗೆ ಇವ್ರನ್ನ ಕರ್ಕೊಂಡೋಗಿ ಆವಾಗ ಇಬ್ಬರಿಗೂ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿತ್ತು. ಆವಾಗ ಅವರ ಇಬ್ಬರನ್ನ ಪರಿಚಯ ಮಾಡಿಕೊಂಡು ಒಬ್ರಿಗೊಬ್ಬರು ಮೊದಲೇ ಪರಿಚಯ ಇತ್ತು. ಅವ್ರಿಗೆ ಎಲ್ಲ ಒಳ್ಳೆ ಇದಿತ್ತು. ಆದರೂ ಒಂದು ಕಡೆ ಆ ಕರ್ನಾಟಕ ರತ್ನ ಸಿಕ್ಕಿದ ಮೇಲೆ ಇಬ್ಬರನ್ನೂ ಒಂದು ಕಡೆ ನೋಡೋ ಒಂದು ಅವಕಾಶನ ಮಾಡ್ಕೋಬೋದು. ನೀವು ನೋಡೋರ್ಗೂ ಒಂದು ಇದಿರುತ್ತೆ, ನೋಡಿ ನೀವು ಅವ್ರನ್ನ ನಮ್ಮ ಇದಕ್ಕೆ ಉದ್ಘಾಟನೆ ಮಾಡೋದಕ್ಕೆ ಕಳಿಸ್ಕೊಡ್ಬೇಕು ಅಂತ ಕೇಳಿದೆ. ಅವರು ಫಸ್ಟು ನನಗೆ ಇಲ್ಲ ನೀನು ಹೋಗಪ್ಪ, ನೋಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂದರು. ಅದು 1993 ಜನವರಿ 13ನೇ ತಾರೀಕು ಅಲ್ಲೇ ನಾಟಕ ಇದ್ದಿದ್ದು. ಸರಿ, ನೀನು ಮನೆಗೆ ಹೋಗು, ನಾನು ಫೋನ್ ಮಾಡ್ತೀನಿ, ಹೇಳ್ತೀನಿ ಯಾವುದನ್ನು ಅಂತಂದು. ನಾನು ಬೆಂಗಳೂರಿಂದ ಮೈಸೂರಿಗೆ ಬಂದು ಮನೆ ಒಳಗಡೆ ಎಂಟ್ರದೇ ಫೋನ್ ಬಂತು ಅವ್ರದ್ದು. ಅವಾಗೆಲ್ಲ ಲ್ಯಾಂಡ್ ಫೋನ್ ಇತ್ತು. ಲ್ಯಾಂಡ್ ಫೋನಿಗೆ ಫೋನ್ ಮಾಡಿದ್ರು, ಬರ್ತಾಯಿದ್ದಾರಪ್ಪ, ನೀನು ಇನ್ವಿಟೇಷನ್ ಏನು ಬೇಕೋ ಮಾಡ್ಕೊ ಅಂತ ಹೇಳಿದ್ರು. ಬಂದರು. ಅವರೇ ಹೋಟ್ಲ್ನಲ್ಲಿ ರೂಮ್ ಮಾಡಿಕೊಂಡ್ರು. ಸುಜಾತ ಹೋಟ್ಲ್ನಲ್ಲಿ ಇರ್ತಾಯಿದ್ರು. ಯಾವಾಗಲೂ ಅಲ್ಲೇ ರೂಮ್ನಲ್ಲಿದ್ದರು. ಸರಿ, ನನಗೂ ಆಮೇಲೆ ಫೋನು ಮಾಡಿದರು, ಹಿಂಗೆ ಬಂದಿದ್ದಾರೆ ಅಂತ. ಹೋದೆ, ಹೋಟ್ಲಿಗೆ ಕರ್ಕೊಂಡು ಸೀದಾ ಅವ್ರನ್ನ ಕುವೆಂಪು ಅವ್ರ ಮನೆಗೆ ಕರ್ಕೊಂಡೋದೆ. ಆ ಕುವೆಂಪು ಅವ್ರ ಮನೆಗೆ ಕರ್ಕೊಂಡೋಗಿ ಅವ್ರ ಕೈನಲ್ಲಿ ಕುವೆಂಪು ಅವ್ರಿಗೆ ಆನರ್ ಮಾಡಿಸ್ದೆ. ಏನು ಇವರು ಕುವೆಂಪು ಅವರು ನೋಡಿ ದೀರ್ಘದಂಡನ ನಮಸ್ಕಾರ ಹಾಕ್ಬಿಟ್ರು. ಅವ್ರಿಗೆ ಅಷ್ಟು ಭಕ್ತ ಅದೇನೋ ದೇವ್ರನ್ನ ಕಂಡಂಗೆ ಆಗೋಯ್ತು ನನಗೆ ಅಂತಂದರು. ಯಾಕಂದರೆ ಆಗ ವೀಲ್ ಚೇರ್ ಮೇಲಿದ್ದರು. ನಾವೆಲ್ಲ ಈಚೆ ನಿಂತಿದ್ವಿ, ಒಳಗಡೆಯಿಂದ ಕರ್ಕೊಂಬಂದರು. ಅದನ್ನು ಅಲ್ಲೇ ಭಾಷಣದಲ್ಲಿ ಹೇಳಿದ್ರು ಅವರು. ನನಗೆ ಆ ಸಂದರ್ಭ ನೋಡಿದಾಗ ಎಲ್ಲೋ ಗರ್ಭಗುಡಿಯಿಂದ ಒಂದು ದೇವರೇ ಈಚೆ ಬಂದು ನಮ್ಮ ಹತ್ರ ಬಂದಂಗೆ ನನಗೆ ಅನ್ನಿಸ್ಬಿಡ್ತು ಅಂತ. ಅಷ್ಟು ಪ್ರೀತಿ, ಅಷ್ಟು ಗೌರವ ಕುವೆಂಪು ಅವ್ರನ್ನ ಕಂಡ್ರೆ ಇತ್ತು. ಕರ್ನಾಟಕ ರತ್ನ ಕೊಟ್ಟಾಗ ರಾಜ್ಕುಮಾರ್ಗೆ ಫಸ್ಟು ಅನೌನ್ಸ್ ಮಾಡಿದ್ರು. ಯಾರೋ ಬಂಗಾರಪ್ಪನವರು ಅವಾಗ CM ಆಗಿದ್ದರು, ಮಾಡಿದ್ರು. ರಾಜ್ಕುಮಾರು ತಗೊಳ್ಳಿಲ್ಲ. ಆವಾಗ ಏನು ಹೇಳಿದ್ರು, ಕುವೆಂಪು ಅವ್ರಿಗೆ ಬಂದಿದೆಯಾ ಅದು ಪ್ರಶಸ್ತಿ ಅಂತಂದರು. ಇಲ್ಲ, ಕೊಟ್ಟಿಲ್ಲ ಅಂದರೆ. ಮೊದಲು ಅವರು ಕೊಟ್ಟು ಬನ್ನಿ, ಆಮೇಲೆ ನಾನು ತೊಗೊಳ್ತೀನಿ ಅಂದರು. ಕುವೆಂಪು ಅವರಿಗೆ ಕೊಟ್ಟ ಮೇಲೆ 2ನೇದು ಇವ್ರು ತೊಗೊಂಡ್ರು. ಆ ಥರ ಇದಿತ್ತು ಅವ್ರಿಗೆ. ಯಾರೋ ಬೇರೆಯವ್ರನ್ನ ಕೊಟ್ಬಿಟ್ರು ಅಂದ್ಬಿಟ್ಟು ತಗೊಳ್ಳೋ ಇದಿರಲಿಲ್ಲ ಅವ್ರಿಗೆ. ನೋಡಿ, ಕುವೆಂಪು ಅವ್ರ ಮೇಲೆ ಎಷ್ಟು ಅವ್ರಿಗೆ ಅಭಿಮಾನ ಇತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ಅವಾಗ ಬಂದರು, ನಮ್ಮ ಸಂಜೆ ಕಾರ್ಯಕ್ರಮದಲ್ಲಿ ಒಳ್ಳೆ ಮಾತಾಡಿದ್ರು, ಒಳ್ಳೆ ಇದೆಲ್ಲ ಹೇಳಿದ್ರು. ಆಮೇಲೆ ಅವರೇ ಹೋದರು, ಎಲ್ಲ ಅವ್ರ ಖರ್ಚಿನಲ್ಲೇ ಬಂದರು, ಅವ್ರ ಖರ್ಚಿನಲ್ಲೇ ಹೋದರು. ಈಗಿನ ಹೀರೋಗಳಾದರೆ ಎಷ್ಟು ಕೊಡ್ತೀರಾ ಅಂತ ಲಕ್ಷಗಟ್ಟಲೆ ಕೇಳ್ತಾರೆ. ಈಗ ಒಂದು ಫಂಕ್ಷನ್ಗೆ ಹೇಳಿದ್ರೆ ಲಕ್ಷಗಟ್ಟಲೆ ಕೇಳ್ತಾರೆ. ಅಂತಹ ಮೇರು ನಟ. ಆಗ ಅಷ್ಟು ಪೀಕಲ್ಲಿದ್ದವರು ಅವರು. ಅವರೇನೇ ನೋಡಿ, ಅವ್ರು ಬಂದರು, ನಮ್ಮ ಫಂಕ್ಷನ್ಗೆ ಅಟೆಂಡ್ ಮಾಡಿದ್ರು, ಹೋದರು. ಎಷ್ಟು ಇದಲ್ವೇ ಅದೊಂದು ಇವತ್ತಿಗೂ ನನಗೆ ಸಂತೋಷ. ನಮ್ಮ ಕದಂಬ ರಂಗವೇದಿಕೆಯ ಒಂದು ನಾಟಕೋತ್ಸವನ ಉದ್ಘಾಟನೆ ಮಾಡಿದಾರಲ್ಲ ಅನ್ನೋ ಹೆಮ್ಮೆ ನನಗಿದೆ. ಅವರು ಹೆಚ್ಚಾಗಿ ಮೈಸೂರಿಗೆ ಬಂದರೆ ಹೋಟೆಲ್ನಲ್ಲಿ ಇರ್ತಿದ್ದರು, ಸುಜಾತ ಹೋಟ್ಲು. ಅದಕ್ಕೂ ಹಿಂದೆ ಅವರು ದಾಸ್ ಪ್ರಕಾಶ್ ಹೋಟ್ಲ್ನಲ್ಲಿ ಇಳ್ಕೊಳ್ತಾಯಿದ್ರು. ಇಲ್ಲಿ ಅದು ಈಗೆಲ್ಲ ಹೊಡೆದಾಕ್ಬಿಟ್ಟು ಏನೋ ಇದು ಮಾಡ್ತಾಯಿದ್ದೆ. ಪ್ರಭಾ ಟಾಕೀಸ್ ಎದುರುಗಡೆ ಇದೆ ನೋಡಿ, ಹಳೆಯ ದಾಸ್ ಪ್ರಕಾಶ್ ಹೋಟ್ಲು, ಅಲ್ಲೇ ಇರ್ತಾಯಿದ್ದಿದ್ದವರು. ಆಮೇಲೆ ಸುಜಾತ ಹೋಟ್ಲಿಗೆ ಶಿಫ್ಟ್ ಆದರು. ಅಲ್ಲಾದಮೇಲೆ ಅವರು ಕೊನೆಯವರೆಗೂ ಅಲ್ಲೇ ಇರ್ತಾಯಿದ್ರು. ಸ್ನೇಹಿತರುಗಳು ಇವರು ಹಳೆಯ ಸ್ನೇಹಿತರುಗಳು ಅವ್ರಿಗೆ ಇರೋರು. ಕುಂದಾನಿ ಸತ್ಯನ್ ಅಂತ, ಆಮೇಲೆ ಸತ್ಯಪ್ಪ ಅಂತ ಒಬ್ಬರು, ಇವರು ನಮ್ಮ ನಂಜನಗೂಡಿನಲ್ಲಿ ಇವರೆಲ್ಲ 4 ಜನ ಅವ್ರಿಗೆ ಭಾಳ ಬೇಕಾದವರು. ರಾಮಸ್ವಾಮಿ ಅಂತ ಒಬ್ಬರು ಈಗಲೂ ಇದ್ದಾರೆ. ಅವರು ತಿಪ್ಟೂರಿನವರು. ಇವ್ರು 4 ಜನ ಅವ್ರಿಗೆ ಭಾಳ ಆತ್ಮೀಯ ಗಳಸೆ ಗಂಡಸಿನ ಸ್ನೇಹಿತರು. ಅವ್ರನ್ನೆಲ್ಲ ಕರೆಸ್ಕೊಂಡು ಅವ್ರ ಜೊತೆ ಎಲ್ಲ ಮಾತಾಡೋವಂಥದ್ದು. ಅಕಸ್ಮಾತ್ ಎಲ್ಲಾದರೂ ಹೋದ್ರೆ ದೇವಸ್ಥಾನಗಳು ಅದು ಇದು, ಅವ್ರಿಗೆ ಭಾಳ ದೈವಭಕ್ತಿ ಎಲ್ಲ. ನಂಜನಗೂಡು ತಪಸ್ಥಾನ ಇರಲಿಲ್ಲ, ಚಾಮುಂಡಿ ಬೆಟ್ಟ ಈ ಕಡೆ ಎಲ್ಲ ಹೋಗ್ತಾಯಿದ್ರು. ಧಾಮ ಮಾಡಿದ್ರಲ್ಲ, ಅಲ್ಲಿಗೆ ವಿಸಿಟ್ ಕೊಡ್ತಾಯಿದ್ರು. ಈ ಥರ ಇರ್ತಾಯಿದ್ರು. ಶೂಟಿಂಗ್ ಇದ್ದಾಗ ಶೂಟಿಂಗಿಗೆ ಹೋಗ್ಬಿಟ್ಟು ಬಂದುಬಿಡೋರು. ಆ ಥರ ಮಾಡ್ತಾಯಿದ್ರು. ಅವ್ರಿಗೆ ಮೈಸೂರು ಕಂಡ್ರೆ ಭಾಳ ಪ್ರೀತಿ. ಇಲ್ಲಿ ಬಂದು ಏನಾದರೂ ಟೈಮ್ ಇದ್ದರೆ ಸೀದಾ ಗಾಜನೂರಿಗೆ ಹೋಗ್ಬಿಡೋರು. ಗಾಜನೂರು ಅವರ ತಾಯಿ ಊರಲ್ಲ, ಅಲ್ಲೇ ತಾನೇ ಅವರೆಲ್ಲ ಹೆಚ್ಚಿನ ಪ್ರೀತಿ ಇದ್ದಿದ್ದವರು. ಅವ್ರ ತಂದೆಯವರು ಸಿಂಗಾನಲ್ಲೂರು. ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತೀವಿ ನೋಡಿ, ಆ ದಾರಿಯಲ್ಲಿ ಸಿಗುತ್ತೆ ಸಿಂಗಾನಲ್ಲೂರು ಅಂದ್ಬಿಟ್ಟು. ಈಗಲೂ ಆ ಮನೇನ ಒಂದು ಮಾನ್ಯುಮೆಂಟ್ ಥರ ಮಾಡಿದ್ದಾರೆ ಅಲ್ಲಿ ಸಿಂಗಾನಲ್ಲೂರಿನಲ್ಲಿ. ಅವರ ತಂದೆ ಇದ್ದ ಮನೆ ಅಂದ್ಬಿಟ್ಟೆಲ್ಲ ಅದನ್ನು ಭಾಳ ಅಭಿವೃದ್ಧಿ ಮಾಡಿ ಅದನ್ನು ಅದೇ ಥರ ಇದು ಮಾಡಿದ್ದಾರೆ.
ಈಗ ಗಾಜನೂರಿನಲ್ಲಿರೋ ಮನೆಯೂ ತಮಿಳ್ನಾಡಿಗೆ ಸೇರಿರೋದು ಗಾಜನೂರು. ಅವರು ಅದನ್ನು ಮಾನ್ಯುಮೆಂಟ್ ಮಾಡಿದ್ದಾರೆ, ತಮಿಳ್ನಾಡು ಸರ್ಕಾರ ಅದನ್ನು ಮಾನ್ಯುಮೆಂಟ್ ಮಾಡಿ ಬಿಟ್ಟಿದ್ದಾರೆ ಅದನ್ನು.